ಫಸ್ಟ್ ಆಫ್ ಆಲ್ ಚಂದನ್ಗೆ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಐಕಾನಿಕ್ಕಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಆ ಮ್ಯೂಸಿಕ್ನ. ಈಗ ಯಾವುದೇ ರೀತಿಯಲ್ಲೂ ಕಡಿಮೆ ಮಾಡಿಲ್ಲ. ಏನಾಗುತ್ತೆ, ಒಂದೇನೋ ಸುಮ್ಮನೆ ಜಸ್ಟ್ ಏನೋ ಮಾಡಬೇಕಲ್ಲ ಅಂತ ಮಾಡಿಲ್ಲ. ಪ್ರೀತಿ ಕಾಣಿಸ್ತಾ ಇದೆ, ಅದರಲ್ಲಿ ಒಂದು ದಮ್ಮಿದೆ. ಹೇಳಬೇಕು ಅಂತಂದರೆ ಎಲ್ಲ ಪ್ಲೇಯರ್ಸ್ಗೂ ಮೋಟಿವೇಟ್ ಆಗೋ ಥರ ಒಳ್ಳೆ ಮ್ಯೂಸಿಕ್ ಮಾಡಿಕೊಟ್ರೆ ಚಂದನ್ಗೆ ಥ್ಯಾಂಕ್ಸ್. ಮತ್ತು ಅದನ್ನು ವಿಜುವಲೈಸಾಗಿ ಕನ್ವರ್ಟ್ ಮಾಡಿ ಅದನ್ನು ಏನೋ ಸುಮ್ಮನೆ ಮಾಡಬೇಕಲ್ಲ ಅಂತ ಮಾಡಿದೆ, ಪ್ರೀತಿಯಿಂದ ಅದಕ್ಕೆ ಏನೋ ಒಂದು ಅಡಿಷ್ನಲಾಗಿ ಮಾಡಲೇಬೇಕು ಅಂತ ಹೇಳಿ ನವರಸನ ಅದನ್ನು ಕ್ರಿಯೇಟ್ ಮಾಡಿ ಏನೋ ಸಮಥಿಂಗ್ ಮಾಡಿದ್ದಾರೆ. ಎಲ್ರಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿದೆ. ಈ 27 4 ಗಂಟೆಗೆ ಪ್ರಸನ್ನ ಥಿಯೇಟ್ರ್ನಲ್ಲಿ ಟ್ರೈಲರ್ ಲಾಂಚ್ ಈವೆಂಟ್ ಇದೆ. ಇದಾದಮೇಲೆ ಏಪ್ರಿಲ್ 10 ಎಂಟೈರ್ ಕರ್ನಾಟಕ ನಮ್ಮ ಜಗದೀಶ್ ಫಿಲಮ್ಸ್ ಅವರು ರಿಲೀಸ್ ಮಾಡ್ತಾಯಿದ್ದಾರೆ ನಮ್ಮ ಸಿನಿಮಾನ ವಾಮನ. ಟೋಟಲಿ ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮಾಸ್ ಸಿನಿಮಾ ಅನ್ನೋ ಥರ ಫೀಲ್ ಇದೆ. ಮಾಸ್ ಸಿನಿಮಾ ಹೌದು, ಆದರೆ ಇದರಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಕಂಟೆಂಟ್ಸ್ ತುಂಬ ಇದೆ. ಮದರ್ ಸೆಂಟಿಮೆಂಟ್ ಇದೆ, ಲವರ್ ಸೆಂಟಿಮೆಂಟ್ ಇದೆ. ಏನಿವತ್ತು ಜನಗಳ ಮಧ್ಯೆ ಏನೇನು ಸಮಸ್ಯೆಗಳಿದ್ದಾವೆ ಅದನ್ನು ಒಬ್ಬ ಹೀರೋ ಯಾವ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡ್ತಾನೆ ಅನ್ನೋದು, ಮತ್ತು ಫ್ಯಾಮಿಲಿ ಹೆಂಗಿದೆ, ಅವನ ಹಿನ್ನೆಲೆಗಳೇನು, ಇದನ್ನೆಲ್ಲ ಕನ್ಫ್ಯೂಷನಲ್ಲಿ ಟೋಟಲಿ ಹೇಳಬೇಕಂದ್ರೆ ಡೈರೆಕ್ಟರ್ ಸಿನಿಮಾ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕತೆ ಮಾಡಿ ಅದನ್ನು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಶಂಕರ್. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಮಾತ್ರ. ಯಾಕಂದರೆ ನನ್ನ ಸಿನಿಮಾ ಅಂತ ನಾನು ಹೇಳ್ಕೊಳ್ಳೋದಿಲ್ಲ, ನಾನು ಆ್ಯಸ್ ಎ ಆಡಿಯನಾಗೆ ನಾನು ಮಾತಾಡಿದ್ದೀನಿ ಯಾವತ್ತು ಸಿನಿಮಾನ. ಅದನ್ನು ಯಾಕಂತಂದರೆ ಅದನ್ನು ಓವರ್ ಇನ್ವಾಲ್ವ್ಮೆಂಟಾಗೇ ಕೆಲಸ ಮಾಡಿದ್ದೆ. ಯಾಕಂದರೆ ಫಸ್ಟ್ ಸಿನಿಮಾ ಆಗಿದ್ದಕ್ಕೆ ನನಗೇನು ಸಿನಿಮಾದ ಒಂಥರ ಫೀಲ್ ಆಗಲಿಲ್ಲ. ನಾನು ಒಬ್ಬ ಆಡಿಯನ್ನಾಗಿ ನನಗಿದಬೇಕು, ಇದು ಈ ಥರ ಇದ್ದರೆ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಹೇಳಿನೇ ಮಾಡಿಸಿದ್ದು ಸಿನಿಮಾ ಅದು. ಹಂಗಾಗಿ ತುಂಬ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ಥಿಯೇಟ್ರ್ನಲ್ಲಿ ಬಂದು ನಮ್ಮ ಕನ್ನಡ ಜನದಲ್ಲಿ ಹೇಳೋದು ಇಷ್ಟೇ, ಒಳ್ಳೆ ಸಿನಿಮಾನ ಯಾವಾಗಲೂ ಕೈ ಹಿಡ್ದಿದ್ದಾರೆ ಅಂತ ನಮ್ಮ ಯಶು ಮೊನ್ನೆ ಯಾವುದೋ ಒಂದು ಈವೆಂಟಲ್ಲಿ ಹೇಳ್ತಿದ್ರು. ಹಾಗೆ 100% ಒಳ್ಳೆ ಸಿನಿಮಾ ಕೈ ಹಿಡಿತೀರ ಅನ್ನೋ ನಂಬಿಕೆ ಇದೆ. ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು.